ಪಾಕಿಸ್ತಾನದ ಬಣ್ಣ ಇಡೀ ಜಗತ್ತಿಗೆ ಬಯಲಾಯಿತು. ಜಗತ್ತಿಗೆ ಗೊತ್ತಾಯಿತು ಪಾಕಿಸ್ತಾನದ ಸ್ಥಿತಿಗತಿಗಳೇನು ಅಂತ. ಅಲ್ಲಿ ಯಾವನ ಭಯೋತ್ಪಾದಕನೋ, ಯಾವನ ರಾಜಕೀಯ ನಾಯಕನೋ, ಯಾರ ಸೈನಿಕನೋ ದೇವರಿಗೇ ಗೊತ್ತು. ಇಡೀ ಜಗತ್ತು ಪಾಕಿಸ್ತಾನದ ಕ್ರೂರತ್ವವನ್ನು ನೋಡ್ತು, ಪಾಕಿಸ್ತಾನದ ಹುಚ್ಚಾಟವನ್ನು ನೋಡ್ತು. ಯಾಕಂದರೆ ಉಗ್ರನ ಅಂತ್ಯಕ್ರಿಯೆಯಲ್ಲಿ ಅಧಿಕಾರಿಗಳು ಹೆಗಲು ಕೊಡ್ತಾರೆ ಅಂತಂದರೆ ಇದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಇನ್ನೊಂದಿದೆಯಾ? ಪಾಕಿಸ್ತಾನದ ಸೇನೆಯ ದೊಡ್ಡ ದೊಡ್ಡ ಅಧಿಕಾರಿಗಳು ಭಾಗಿಯಾಗಿದ್ದರು. ಇದು ಪಾಕಿಸ್ತಾನ ಉಗ್ರವಾದವನ್ನು ಪೋಷಿಸ್ತಾ ಇದೆ ಅನ್ನಲಿಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರು ಮೋದಿ. ऑपरेशन सिंदूर के दौरान दुनिया ने पाकिस्तान का वो घिनौना सच फिर देखा है, जब मारे गए आतंकियों को विदाई देने पाकिस्तानी सेना के बड़े बड़े अफसर उमड़. अभी पार्टनरशिप फर्म स्टार्ट ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. बॉस वाला, बी द बॉस. पड़े स्टेट स्पॉन्सर्ड टेररिज्म का ये बहुत बड़ा सबूत है. ಅವಸರಕ್ಕೆ ಬಿದ್ದಂಗೆ ಪಾಕಿಸ್ತಾನದ ಅಧಿಕಾರಿಗಳು ನಮ್ಮ ಅಧಿಕಾರಿಗಳಿಗೆ ಫೋನ್ ಮಾಡ್ತಾರೆ. ನಾವು ಯಾವುದೇ ಕಾರಣಕ್ಕೂ ನಿಮ್ಮ ಮೇಲೆ ದಾಳಿ ಮಾಡಲ್ಲ, ದಯವಿಟ್ಟು ಯುದ್ಧ ನಿಲ್ಲಿಸಿ ಅಂತ ಕೇಳ್ತಾರೆ. ಮಂಡಿಯೂರಿ ಬೇಡ್ಕೋತಾರೆ. ದುಂಬಾಲು ಬಿತ್ತು ಪಾಕಿಸ್ತಾನ. ಯಾವುದೇ ಉಗ್ರ ದಾಳಿ ಆಗಲ್ಲ, ಸೈನಿಕ ದಾಳಿ ನಡೆಯಲ್ಲ, ದಯವಿಟ್ಟು ಯುದ್ಧ ನಿಲ್ಲಿಸಿ, ಇನ್ನು ಯಾವುದೇ ದುಸ್ಸಾಹಸ ನಾವು ಮಾಡಲ್ಲ. ಇದು ಪಾಕಿಸ್ತಾನದ ಮಾತು. ಈ ಬಗ್ಗೆ ಭಾರತವೂ ಕೂಡ ಆಲೋಚನೆ ಮಾಡಿತ್ತು. ಆಲೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂತು ಅಂತಾರೆ ಮೋದಿ. ಹೀಗಾಗಿನೇ ಪಾಕಿಸ್ತಾನದ ಮೇಲಿನ ದಾಳಿಯನ್ನು ನಾವು ತಾತ್ಕಾಲಿಕವಾಗಿ ನಿಲ್ಲಿಸಿದ್ವಿ ಅಂತಾರೆ ಮೋದಿ. गुहार लगाई गई जब पाकिस्तान की तरफ से गुहार लगाई गई, पाकिस्तान की तरफ से जब ये कहा गया कि उसकी ओर से आगे कोई आतंकी गतिविधि और सैन्य दुस्साहस नहीं दिखाया जाएगा, तो भारत ने भी उस पर विचार किया. और मैं फिर दोहरा रहा हूं, हमने पाकिस्तान के आतंकी और सैन्य ठिकानों पर अपनी जवाबी कार्रवाई को अभी सिर्फ स्थगित किया है. आने वाले दिनों में हम पाकिस्तान के हर कदम को इस कसौटी पर मापेंगे कि वो क्या रवैया अपनाता है. ಪಾಕಿಸ್ತಾನದ ಒಳಗಡೆಗೆ ನುಗ್ಗಿ ಹೊಡೆದಿದ್ದೀವಿ. ಅಲ್ಲಿರುವಂಥ ಏನೇನು ಈ ಕೇಂದ್ರಗಳಿದ್ದು ಭಯೋತ್ಪಾದನಾ ಕೇಂದ್ರಗಳು, ಅವುಗಳನ್ನು ಬ್ಲಾಸ್ಟ್ ಮಾಡಿದ್ದೀವಿ. ಕುತಂತ್ರಿ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು ಕಲಿಸಿದ್ದೀವಿ. ಇದು ಮೋದಿಯವರ ಮಾತು. ಸುಮ್ಮನೆ ಬಿಟ್ಟಿಲ್ಲ, ಪಾಕಿಸ್ತಾನದ ದುರಹಂಕಾರವನ್ನು ಮುರಿದಿದ್ದೀವಿ. ಡ್ರೋನ್ಗಳು, ಮಿಸೈಲ್ಗಳು, ನಮ್ಮ ಡ್ರೋನ್ ಮಿಸೈಲ್ಗಳು ಪಾಕಿಸ್ತಾನದ ನೆಲವನ್ನು ಧ್ವಂಸ ಮಾಡಿವೆ. ವಾಯುಸೇನೆ ದಾಳಿಗೆ ಪಾಕಿಸ್ತಾನ ಬೆದರಿ ಹೋಗಿದೆ ಅಂತಾರೆ ಪ್ರಧಾನಿ. पाकिस्तान की तैयारी सीमा पर वार की थी, लेकिन भारत ने पाकिस्तान के सीने पर वार कर दिया. भारत के ड्रोन्स, भारत की मिसाइलों ने सटीकता के साथ हमला किया. पाकिस्तानी वायुसेना के उन एयरबेस को नुकसान पहुंचाया, जिस पर पाकिस्तान को बहुत घमंड था. भारत ने पहले 3 दिनों में ही पाकिस्तान को इतना तबाह कर दिया जिसका उसे अंदाजा भी नहीं था.